ರಾಮನಗರ್ಗೆ 3,000 ಮನೆಗಳು ಕೊಟ್ಟಿದ್ದೀನಿ. ಏನಕ್ಕೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟೆ ರಾಮನಗರ ಚನ್ನಪಟ್ಟಣ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. ಆವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು MP ಅವರು ತಮಗೆಲ್ಲ ಗೊತ್ತಿದೆ, ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದಂಗೆ ಮಾಡ್ತಾರೆ. ಯಾರು ಮಾನ್ಯ ಸುರೇಶ್ ಅವರು ಈಗ ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ದರು, ಒಂದು ಮನೆಯೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ, ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ದು ನಾವು. ಆಮೇಲೆ ನನಗೆ ಆ ಥರ ದಲಿತರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡೋದೇ 1,20,000. ಅದನ್ನು ಅರ್ಥ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಉಡಾಬಿ ಸಾಯ್ತಾರೆ ಬಡವರಿಗೆ. ಒಂದು 5-10 ಸಾವಿರ ತೊಗೊಳೋದಾ ಇದು? ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಶಿನೇ ಇದೆ. MLAಗಳು ಲೆಟ್ರದು ರಾಶಿನೇ ಇದೆ. ಯಾರ್ಯಾರು ಕೇಳಿದ್ರು ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ MLAಗಳು BJP, JDS, ಕಾಂಗ್ರೆಸ್ ಅವ್ರ ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ಗೆ ಯಾರ್ಯಾರು ಇದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾಯಿದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದಾ? ಎಲ್ಲನೂ ಉಂಟಾದು ಆ ಥರ ಇದ್ದರೆ ಅವ್ರು ಯಾರು BR ಪಾಟೀಲ್ ಅವ್ರು ಹೇಳಲಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತೊಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ. ಏನೋ ಒಂದು ಕೊಡ್ತಾಯಿದ್ವ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ.